ವೀಕ್ಷಕರೇ, ಮತ್ತೊಮ್ಮೆ ಪುಷ್ಪ ಕಿಚನ್ಗೆ ಸುಸ್ವಾಗತ. ಇವತ್ತು ಮಾಡುತ್ತಿದ್ದ ಒಂದು ಪದಾರ್ಥ ಸಂಡಿಗೆ ಗೊಜ್ಜು. ಇದಕ್ಕೆ ಬೇಕಾದಂತಹ ಬಳ್ಳಾರಿ ಸೀಮೆಯ ಸಂಡಿಗೆ ಗೊಜ್ಜು. ಇದಕ್ಕೆ ಬೇಕಾದಂತಹ ಪದಾರ್ಥಗಳು: 2 ಲೋಟ ಕಡಲೆಬೇಳೆ ಚೆನ್ನಾಗಿ ನೆನೆಸಿ 1 ಗಂಟೆ ನೆನೆಸಿಡಬೇಕು. ಅದಾದ ನಂತರ ಹಸಿಕಾಯಿ, ಹಸಿಮೆಣಸಿನಕಾಯಿ, ಶುಂಠಿ 6 ರಿಂದ 8 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಇಂಗು, ಜೊತೆಗೆ ಹುಣಸೆಹಣ್ಣು ನೆನೆ ಇಟ್ಕೋಬೇಕು. ಕರಿಬೇವು, ಕೊತ್ತಂಬರಿ ಎಲ್ಲ ಒಂದೇ ಕಡೆ ಇಟ್ಕೊಳ್ಳೋದ್ರಿಂದ ಇವೆಲ್ಲವನ್ನು ಈಗ ಈ ಕಡಲೆಬೇಳೆ ಜೊತೆಗೆ ಮಿಕ್ಸಿ ಮಾಡ್ಕೋಬೇಕು. ಎಲ್ಲ ಪದಾರ್ಥಗಳು ನಾವು ಮುಂಚೆ ಏನು ತೋರಿಸಿದ್ವಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸಿಯಲ್ಲಿ ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಮೊದಲನೇದಾಗಿ ಈ ಮಿಶ್ರಣ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಕರಿಬೇವು, ಕೊತ್ತಂಬರಿ, ಹಸಿ ಶುಂಠಿ, ಜೀರಿಗೆ, ಇಂಗು, ಹಸಿಮೆಣಸಿನ್ಕಾಯಿ, ಹಸಿಕಾಯಿ ಎಲ್ಲ ಇಂಗು, ಜೀರಿಗೆ ಹಾಕಿ ರುಬ್ಬಿದಾಗ ಈ ಥರ ಬರುತ್ತೆ. ಎರಡನೇ ಸಲ ಮತ್ತು ಬರೀ ಕಡಲೆಬೇಳೆನ ರುಬ್ಬಬೇಕು. ಈ ಒಂದು ಬೇಳೆಯಲ್ಲಿ 4 ಭಾಗ ಆಗುವಾಗ ರುಬ್ಬಬೇಕು, ಜಾಸ್ತಿ ನುಣ್ಣಗಾಗಬಾರ್ದು. ವೀಕ್ಷಕರೇ, ಈಗ ಮಿಕ್ಸಿಯಲ್ಲಿ ರುಬ್ಬಿದ ಮೇಲೆ ಅದನ್ನು ಉಂಡೆ ಆಗಿ ಈ 3 ರಿಂದ 4 ತವಲೆಯಷ್ಟು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು 2 ಸ್ಪೂನ್ ಉಪ್ಪು ಹಾಕೊಂಡಿದ್ದೀವಿ. ಇದನ್ನು ಈಗ ಮಿಶ್ರಣ ಮಾಡ್ಕೊತೀವಿ. ಕರಿಯೋದಕ್ಕೆ ಎಣ್ಣೆ ಕೂಡ ಸಣ್ಣ ಫ್ಲೇಮಲ್ಲಿ ರೆಡಿ ಇಟ್ಕೊಂಡಿದ್ದೀವಿ. ಅಷ್ಟರಲ್ಲಿ ಇದನ್ನು ಮಿಶ್ರಣ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಆಂಬೊಡೆ ಥರನೇ, ಆಂಬೊಡೆ ಹೇಗೆ ಕರಿತೀವೋ ಅದೇ ಥರ ಈ ಹಿಟ್ಟನ್ನ ಮಿಶ್ರಣ ಮಾಡ್ಕೊಳ್ಳಿ. ವೀಕ್ಷಕರೇ, ಈಗ ಎಣ್ಣೆ ಕಾದಿದೆ ನೋಡಿ. ಈ ಥರ ಆಂಬಡೆ ಥರ ತಟ್ಕೋಬೇಡಿ, ಉಂಡೆ ಥರ, ಈ ಉಂಡೆ ಥರನೇ ಇರಬೇಕು. ಕರೆದಾದ್ಮೇಲೆ ತೆಗೆದಿಟ್ಬಿಟ್ಟು ಆಮೇಲೆ ನೀವು ವೀಕ್ಷಕರೇ, ಈ ಥರ ಸಣ್ಣದಾಗಿ ಆಂಬಡೆ ಥರ ಕರ್ಕೋಬೇಕು. ಕರ್ಕೊಂಡಾದಮೇಲೆ ಇದನ್ನೆಲ್ಲ ಮತ್ತೆ ಗೊಜ್ಜು ರೆಡಿ ಮಾಡ್ಕೋಬೇಕು. ಗೊಜ್ಜು ರೆಡಿ ಆದಮೇಲೆ ಅದರಲ್ಲಿ ಇವಿಷ್ಟನ್ನು ಹಾಕಬೇಕು. ಈಗ ಗೊಜ್ಜಿಗೆ ಬೇಕಾದ ಪದಾರ್ಥಗಳು: ಮೊದಲನೇದಾಗಿ ಸಾಸಿವೆ, ಎಣ್ಣೆ ಕಾಯಿಸ್ಕೊಳ್ಳೋಕೆ ಇಟ್ಕೊಳ್ಳಿ. ಸಾಸಿವೆ ಹಾಕ್ಕೊಳ್ಳಿ. ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಜೊತೆಗೆ ಸ್ವಲ್ಪ ಇಂಗು, ಹಾಕೊಂಡ್ಬಿಟ್ಟು ನಿಧಾನವಾಗಿ ಕೈ ಆಡಿಸಿ. ಕರಿಬೇವು ಕೂಡ ಹಾಕ್ಕೊಂಡಿದ್ದೀವಿ. ಈಗ ಮುಂಚೆನೇ ನೆನೆಸಿಟ್ಕೊಂಡಿದ್ದಂತಹ ಹುಣಸೆಹಣ್ಣು ಕಿವುಚಿಬಿಟ್ಟು ಆ ನೀರನ್ನ ಈ ಒಗ್ಗರಣೆಯಲ್ಲಿ ಹಾಕ್ಕೊಂಡಿದ್ದೀವಿ. ಈಗ ಉಪ್ಪು ಹಾಕ್ಕೊಳ್ಳಿ ಆ ಮಿಶ್ರಣಕ್ಕೆ, ಗೊಜ್ಜಿಗೆ. ಅಂತಹ ಹುಳಿ ಪುಡಿ ಹಾಗೂ ಸಾರಿನ ಪುಡಿ ಎರಡನ್ನೂ ಮಿಶ್ರಣ ಮಾಡ್ಕೊಳ್ಳಿ. ಒಂದು ಸಲ ಕೈ ಆಡಿಸ್ಕೊಳ್ಳಿ. ಹಾಗೂ ಬೆಲ್ಲ, ಇದು ಬೆಲ್ಲ ಎಲ್ಲ ಕರಗಿ ಹೊಂದ್ಕೊಂಡ್ಮೇಲೆ ಗೊಜ್ಜು ರೆಡಿ ಆಗುತ್ತೆ. ಗೊಜ್ಜು ರೆಡಿ ಆದ ನಂತರ ಏನಿವಾಗ ಆಂಬಡೆ ಥರ ಕರಿತಾ ಇದ್ದೀವಿ, ಈ ಸಂಡಿಗೆಯನ್ನು ಈ ಗೊಜ್ಜೆಲ್ಲ ಮಿಶ್ರಣ ಮಾಡಿ ಅನ್ನದ ಜೊತೆಗೆ ಕಲಿಸ್ಕೋಬೋದು. ವೀಕ್ಷಕರೇ, ಇವಾಗ ಗೊಜ್ಜು
ಬೆಲ್ಲ ಕೂಡ ಕರಗಿದೆ, ಚೆನ್ನಾಗಿ ಕುದ್ದಿದೆ. ಇವಾಗ ಏನು ನಾವು ಕರೆದಿತ್ತು ಅಂತ ಸಂಡಿಗೆ ಅಂತೀವಲ್ಲ, ಆಂಬೋಡನೆ ಸಂಡಿಗೆ, ಅದು ನಿಧಾನವಾಗಿ ಅದರಲ್ಲಿ ನೆನೆಸ್ಬೇಕು. ಕರೆದಿದ್ದಂತಹ ಸಂಡಿಗೆ ಗೊಜ್ಜಿನಲ್ಲಿ ಮಿಶ್ರಣ ಆದಮೇಲೆ ಹೀರ್ಕೊಳ್ಳುತ್ತೆ. ಇದೇ ಸಂಡಿಗೆ ಗೊಜ್ಜು. ಇದನ್ನು ನಾವು ಅನ್ನದ ಜೊತೆಗೂ, ಮುಖ್ಯವಾಗಿ ಅನ್ನದ ಜೊತೆಗೆ ಕಲ್ಸ್ಕೊಂಡು ತಿಂತಾರೆ. ಇದು ನಮ್ಮ ತಂದೆಯವರು ಕಲ್ತಿದ್ದು, ಬಳ್ಳಾರಿ ಕಡೆ ಪದಾರ್ಥ ಇದು. ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಎಲ್ಲ ಕೈಯಾಡಿಸಿ ಇನ್ನೊಂದು 5-6 ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಆ ಗೊಜ್ಜು ಜೊತೆಗೆ ಸಂಡಿಗೆ ಹೊಂದ್ಕೊಂಬಿಡ್ಲಿ. ಸಂಡಿಗೆ ಗೊಜ್ಜು ರೆಡಿಯಾಗಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.